ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ಪುಟಾಣಿಗಳೇ, ಹಲೋ, ನಮಸ್ಕಾರ. ಹಾಯ್ ಪುಟಾಣಿಗಳೇ, ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಚ್ಚಚ್ಚು ಬೆಲ್ಲದಚ್ಚು. ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು. ಇವತ್ತು ಭಾಗವಹಿಸುತ್ತಿರುವ ಪುಟಾಣಿಗಳು ವಿರಾಜಪೇಟೆ ಅಮ್ಮತ್ತಿಯ ಅವಳಿ ಮಕ್ಕಳಾದ ಸಂಗಮೇಶ್ವರ, ಕರೀನಾ, ಕರೀಶ್ಮಾ, ಎಂ ಅಶ್ವಿನ್ ಕುಮಾರ್. ಹಾಯ್. ಹಾಯ್. ನಿನ್ನ ಹೆಸರೇನು ಪುಟ್ಟ? ಕರೀನಾ. ನಿನ್ನ ಹೆಸರು? ಕರಿಷ್ಮಾ. ಕರೀನಾ, ಕರೀಶ್ಮಾ. ಎಷ್ಟನೇ ಕ್ಲಾಸ್ ನೀನು? 4th ಸ್ಟ್ಯಾಂಡರ್ಡ್. ಎಲ್ಲಿ? ಗುಷಪಟ್ ಕಾನ್ವೆಂಟಲ್ಲಿ. ಎಲ್ಲಿದೆ ಅದು? ಅಮ್ಮತ್ತಿಯಲ್ಲಿ. ನಿಮ್ಮ ಮನೆ ಎಲ್ಲಿದೆ? ಅಮ್ಮತ್ತಿ. ಅಮ್ಮತ್ತಿ. ಈಗ ಎಲ್ಲಿಗೆ ಬಂದಿದ್ದೀರಾ ನೀವು? ಆಕಾಶವಾಣಿಗೆ. ಯಾಕೆ? ಸ್ಟುಡಿಯೋಗೆ ಹೇಳಕ್ಕೆ. ಸ್ಟುಡಿಯೋಗೆ ಏನಕ್ಕೆ ಬಂದಿದ್ದೀರಾ? ನೀವು ಆಕಾಶವಾಣಿಗೆ ಯಾಕೆ ಬಂದಿದ್ದೀರಿ ಗೊತ್ತಾ? ಪುಟಾಣಿಗಳ ಜೊತೆ ಮಾತಾಡೋಕ್ಕೆ ಅಲ್ವಾ? ನಿನ್ನ ಫ್ರೆಂಡ್ಸ್ ಹೆಸರೇನು? ಬಾಹುಲ್ಯ. ಒಬ್ಬರೇ? ಸುಮಾರಿದ್ದಾರೆ. ಫ್ರೆಂಡ್ಸ್ ಅಂದ್ರೇನು? ಸ್ನೇಹಿತರು. ಸ್ನೇಹಿತರು. ವೆರಿ ಗುಡ್. ಯಾರೆಲ್ಲ ಸ್ನೇಹಿತರಿದ್ದಾರೆ? ಸುಮಾರಿದ್ದಾರೆ. ಸುಮಾರು ಅಂದರೆ ಅವರ ಹೆಸರುಗಳು? ಬಾಹುಲ್ಯ, ಬಾಹುಳ್ಯ, ಹರ್ಷಿತಾ, ದಿಶಾ, ತಪಸ್ಯ, ಅಷ್ಟೇ. ಅಷ್ಟೇ ಫ್ರೆಂಡ್ಸ್. ಅನ್ಮಿಕಾ. ಅನ್ಮಿಕಾ. ಅವರೆಲ್ಲ ಎಲ್ಲಿದ್ದಾರೆ? ಗುಷಪಟ್ ಕಾನ್ವೆಂಟ್. ನಿನ್ನ ಜೊತೆ ಓದ್ತಾರೆ ಅಲ್ವಾ? ಅಷ್ಟೋ ಫ್ರೆಂಡ್ಸ್ ಅಲ್ಲಿ ನಿಂಗೆ ತುಂಬ ಇಷ್ಟವಾದವ್ರು ಯಾರು? ಅನ್ಮಿಕಾ ಮತ್ತು ಬಾಹುಲ್ಯ. ಯಾಕೆ ಇಷ್ಟ ಅವರಿಬ್ರು? ಯಾಕಂದರೆ ಯಾವಾಗಲೂ ಅವರು ಮೋಸ ಮಾಡಲ್ಲ. ಮೋಸ ಮಾಡಲ್ಲ? ಏನು ಮೋಸ ಮಾಡ್ತಾರೆ ಅವರು ಉಳಿದವರು? ಮೀನ್ಸ್ ಆಟ ಆಡೋಕ್ಕೆ ಅವ್ರು ಕರೆಯೋದಿಲ್ಲ. ನಿನ್ನನ್ನು ಕರೆಯಲ್ವ ಅವರು ಆಟ ಆಡೋಕ್ಕೆ? ಅವಾಗ ಏನು ಅನ್ಸುತ್ತೆ? ನಂಗೆ ಬೇಜಾರಾಗುತ್ತೆ. ಅವರೇ ಆಟ ಆಡ್ಕೊತಾರೆ. ಅವರೇ ಆಟ ಆಡ್ಕೊಂಡ್ಬಿಡ್ತಾರ? ನಿನ್ನನ್ನು ಕರೆಯಲ್ವಾ? ಯಾಕೆ ಕರೆಯಲ್ಲ ಅವರು? ಯಾಕಂದರೆ ಒಂದೊಂದು ಸತಿ ನಾನು ಲೇಟಾಗಿ ಬರಿತೀನಿ, ಅದಕ್ಕೆ. ಯಾಕೆ ಲೇಟಾಗಿ ಬರೀತೀಯ ನೀನು? ಹ್ಯಾಂಡ್ ರೈಟಿಂಗ್ ನೀಟ್ ಇರಲಿ ಅಂತ. ಓಹೋ, ಹ್ಯಾಂಡ್ ರೈಟಿಂಗ್ ನೀಟ್ ಇರಲಿ ಅಂತ ನಿಧಾನಕ್ಕೆ ಬರೀತೀಯ. ಅದಕ್ಕೆ ಅವರು ಬೇಗ ಆಟ ಶುರು ಮಾಡಿಬಿಡ್ತಾರೆ. ಅವ್ರು ಬರೆಯಲ್ವಾ? ಅವ್ರು ಬರೀತಾರೆ. ಬೇಗ ಬರೆದು ಬಿಡ್ತಾರೆ. ಅವ್ರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲ್ಲ ಅಂತ. ಅವ್ರದ್ದು ಸ್ವಲ್ಪ ಈಗ ಹ್ಯಾಂಡ್ ರೈಟಿಂಗು ನೀನು ಹೇಗೆ ಅಭ್ಯಾಸ ಮಾಡ್ತೀಯಾ? ಕರ್ಸಿವ್ ರೈಟಿಂಗಲ್ಲಿ. ಎಷ್ಟು ಹೊತ್ತು ಬರೀತೀಯಾ ಮನೆಯಲ್ಲಿ? ಸುಮಾರು ಹೊತ್ತು. ಸುಮಾರು ಹೊತ್ತು ಬರೀತೀಯಾ? ನಿನ್ನ ಹವ್ಯಾಸಗಳೇನು, ಹ್ಯಾಬಿಟ್ಸು? ಡ್ಯಾನ್ಸಿಂಗ್. ಡ್ಯಾನ್ಸ್ಗೆ ಹೋಗ್ತೀಯಾ? ಇಲ್ಲ, ಸ್ಕೂಲಲ್ಲಿ ಹೋಗಬೇಕು. ಸ್ಕೂಲಲ್ಲಿ ಹೇಳ್ಕೊಡ್ತಾರಾ? ಏನೆಲ್ಲ ಕಲಿಸ್ತಾರೆ ನಿನಗೆ? ಅಂದರೆ ಸ್ಕೂಲಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ, ಆದರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೇರಿದ್ದೀನಿ, ಆದರೆ ಸ್ಯಾಟರ್ಡೆ. ಸ್ಯಾಟರ್ಡೆ ಪ್ರತಿ ಸ್ಯಾಟರ್ಡೆ ಹೇಳ್ಕೊಡ್ತಾರಾ? ನಿಂಗೆ ಡ್ಯಾನ್ಸಿಂಗ್ ಇಷ್ಟನಾ? ಆಮೇಲೆ ಇನ್ನೇನು ಇಷ್ಟ? ಆಟ ಆಡೋದು. ಏನು ಆಟ? ಕಣ್ಣ ಮುಚ್ಚಾಲೆ, ಹೈಡ್. ಆಮೇಲೆ ಆಟ ಏನೆಲ್ಲ ಆಡ್ತೀರಾ ನೀವು? ಹಾಡು ಹಾಡ್ತೀರಾ? ಏನು ಹಾಡು? ಸುಮಾರು. ಸುಮಾರು. ಒಂದು ಹಾಡು. ಶಾರದೆ ಕರಗಲ ಜೋಡಿಸಿ ಬರದಿಂ ಹರುಷದಿ ಬೇಡುವೆನು. ಶಾರದೆ ಕರಗಲ ಜೋಡಿಸಿ ಬರದಿಂ ಹರುಷದಿ ಬೇಡುವೆನು. ಸರಸಿಜ ಭವಸತಿ ಸಾರಸನೇತ್ರಿ ಕರುಣದಿ ಕಾವುದು ಕೋಮಲ ನೇತ್ರಿ. ಸರಸಿಜ ಭವಸತಿ ಸಾರಸನೇತ್ರಿ ಕರುಣದಿ ಕಾವುದು ಕೋಮಲ ನೇತ್ರಿ.
ಪರಮ ಮಂಗಳ ಶ್ರೀ ಪಾವನ ಚರಿತ್ರೆ, ಪರಮ ಮಂಗಳ ಶ್ರೀ ಪಾವನ ಚರಿತ್ರೆ. ಶಾರದಿ ಕರಗಳ ಜೋಡಿಸಿ ಬರದಿಂ ಹರುಷದಿ ಬೇಡುವೆನು, ಬರದಿಂ ಹರುಷದಿ ಬೇಡುವೆನು. ಅಷ್ಟೇ. ಯಾರು ಹೇಳ್ಕೊಟ್ಟಿದ್ದು ಪ್ರಾರ್ಥನೆ? ಸಂಗೀತ ಮಿಸ್ಸು. ಸಂಗೀತ ಮಿಸ್ಸು. ಅವ್ರ ಹೆಸರೇನು? ನಂದಿನಿ ಮೇಡಮ್. ನಂದಿನಿ ಮೇಡಮ್ಮು. ಇನ್ನೇನೇನೆಲ್ಲ ಕಲ್ತಿದೀಯಾ ನೀನು? ಸುಮಾರು ಹಾಡು. ಹಾಡು ಹೇಳು ಮತ್ತೆ. ಗಜವದನ. ಹೇಳು. ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೇ, ಸುಜನರ ಪೊರೆವನೆ ಗಜವದನ ಬೇಡುವೆ. ಪಾಶಕುಶಲರ ಪರಮ ಪವಿತ್ರ, ಪಾಶಕುಶಲರ ಪರಮ ಪವಿತ್ರ, ಮೂಷಿಕ ವಾಹನ ಮುನಿಜನ ಪ್ರೇಮ, ಮೋದದಿ ನಿನ್ನಯ ಪಾದವ ತೋರೋ, ಸಾಧು ವಂದಿತನೆ ಆದರದಿಂದಲಿ, ಸರಸಿ ಜನಾಭ ಶ್ರೀ, ಸರಸಿ ಜನಾಭ ಶ್ರೀ ಪುರಂದರ ವಿಠಲರ, ನಿರಂತೆ ನೆನೆಯುವಂತೆ ವರದಯ ಮಾಡೋ, ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೇ, ಸುಜನರ ಪೊರೆವನೆ ಗಜವದನ ಬೇಡುವೆ. ಅಷ್ಟೇ. ಹೇಗೆ ಅಭ್ಯಾಸ ಮಾಡ್ತೀಯಾ? ಸಂಗೀತ ಮ್ಯಾಮ್ ಹೇಳ್ಕೊಡ್ತಾರೆ. ಹೇಗೆ ಅಭ್ಯಾಸ ಮಾಡ್ತೀಯಾ? ನಮ್ಮ ದೊಡ್ಡಕ್ಕ ಕಳಿಸ್ಕೊಡ್ತಾರೆ ಸ್ವಲ್ಪ. ದೊಡ್ಡಕ್ಕ? ಯಾರು ದೊಡ್ಡಕ್ಕ? ಮಧುಮಿತಾ. ಮಧುಮಿತಾ. ಏನು ಸ್ಟಡಿ ಮಾಡ್ತಾಳೆ ಅವಳು? ಸೆಕೆಂಡ್ PU. ಸೆಕೆಂಡ್ PU. ಏನೆಲ್ಲ ಹೇಳ್ಕೊಡ್ತಾಳೆ ಅಕ್ಕ? ಹಾಡನ್ನೆಲ್ಲ ಹೇಳ್ಕೊಡ್ತಾಳೆ. ಹೌದಾ? ಪಾಠ ಓದಿಸ್ಕೊಳ್ತಾಳೆ. ಓದಿಸ್ಕೊಡ್ತಾಳಾ? ನಿಮ್ಮ ಮನೇಲಿ ಯಾರೆಲ್ಲ ಇದ್ದೀರಾ? ನಾನು, ನಮ್ಮಪ್ಪ, ನಮ್ಮಮ್ಮ, ಕರೀಶ್ಮಾ, ನಮ್ಮ ಅಕ್ಕ, ನಮ್ಮ ಅಜ್ಜಿ, ತಾತ. ಇಷ್ಟು ಜನ ಇದ್ದೀರಾ? ಕರೀನಾಗೆ ಯಾರು ಕಂಡ್ರೆ ಇಷ್ಟ? ಪಪ್ಪ. ಪಪ್ಪನ ಕಂಡ್ರೆ ಇಷ್ಟನಾ? ಪಪ್ಪ ಏನೆಲ್ಲ ಕೊಡಿಸ್ತಾರೆ ನಿನಗೆ? ಎಲ್ಲ ಕೊಡಿಸ್ತಾರೆ. ಎಲ್ಲ ಅಂದರೆ ಬಸ್ಸು, ಕಾರು ಎಲ್ಲ ಕೊಡಿಸ್ತಾರಾ? ಇಲ್ಲ. ಮತ್ತೆ ಜಾಮಿಟ್ರಿ ಬಾಕ್ಸ್ ಆ ಥರದ್ದೆಲ್ಲ. ಆಟದ ಸಾಮಾನು ಕೊಡಿಸ್ತಾರ? ಏನು ಆಟದ ಸಾಮಾನು? ಡಾಲೀಸ್ ಎಲ್ಲ. ಏನಕ್ಕೆ ಬೇಕು ನಿನಗೆ ಆಟದ ಸಾಮಾನು? ಆಟ ಆಡೋಕ್ಕೆ. ಏನು ಆಟ ಆಡ್ತೀಯಾ? ಯಾರ ಜೊತೆ ಆಡ್ತೀಯಾ? ಕರೀಶ್ಮನ್ ಜೊತೆ. ಕರಿಷ್ಮನ್ ಜೊತೆ. ನೀವು ಜಗಳ ಮಾಡಲ್ಲ? ಮಾಡ್ತೀವಿ. ಮಾಡ್ತೀವಿ. ಏನಕ್ಕೆ ಜಗಳ ಮಾಡ್ತೀರಾ? ಸುಮ್ಮನೆ. ಸುಮ್ಮನೆ ಜಗಳ ಮಾಡ್ತೀರಾ? ತಮಾಷೆಗೆ? ಮಾಡಲ್ವಂತಲ್ಲ? ಸುಮ್ಮನೆ ಹೇಳ್ತಿದ್ದಾಳೆ. ಸುಮ್ಮನೆ ಹೇಳ್ತಾ ಇದ್ದಾಳೆ. ಯಾರು? ಕರಿಷ್ಮಾ. ಸುಮ್ಮನೆ ಹೇಳ್ತಾ ಇದ್ದಾಳ? ಹೇಳಬೇಡ ಅಂತ ಹೇಳ್ತಾ ಇದ್ದಾಳಾ? ಪುಟಾಣಿಗಳೇ, ಈಗ ನಮ್ಮ ಸ್ಟುಡಿಯೋದಲ್ಲಿ ಕರೀನಾ, ಕರಿಷ್ಮಾ ಅನ್ನುವಂತಹ ಮಕ್ಕಳಿದ್ದಾರೆ. ಇವಳು ನಾವು ಜಗಳ ಮಾಡ್ತೀವಿ ಸುಮ್ಮನೆ ಅಂತ ಅಂದರೆ ಅವಳು ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಹೇಳಬೇಡ ಅಂತ ಹೇಳ್ತಾ ಇದ್ದಾಳೆ. ಬನ್ನಿ ಬನ್ನಿ ಮಾತು ಮುಂದುವರಿಸೋಣ. ಮತ್ತು ಏನೆಲ್ಲ ಸಬ್ಜೆಕ್ಟ್ಸ್ ಇದೆ ನಿನಗೆ 4th ಸ್ಟ್ಯಾಂಡರ್ಡಲ್ಲಿ? ಇಂಗ್ಲೀಷ್, ಮ್ಯಾಥ್ಸ್, ಕನ್ನಡ, ಹಿಂದಿ, ಮಾಡಲ್ ಸೈನ್ಸ್, EVS. ಅಷ್ಟು ಸಬ್ಜೆಕ್ಟ್ಸ್ ಓದಬೇಕಾ? ನಿನಗೆ ತುಂಬ ಇಷ್ಟವಾದ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್, ಇಂಗ್ಲೀಷ್, ಕನ್ನಡ. 3 ಸಬ್ಜೆಕ್ಟ್ ಇಷ್ಟನಾ? ಕನ್ನಡ ಭಾಷೆ ಇದೆಯಲ್ಲ, ಅದರಲ್ಲಿ ಏನು ಕಲ್ತಿದೀಯಾ ನೀನು? ಪದ್ಯ ಕಲ್ತಿ. ಯಾವ ಪದ್ಯ? ಕನ್ನಡ ಮನಹರಕೆ. ಹೇಳು ಈಗ, ಹಾಡು. ಕಲ್ತಿಲ್ಲ. ಕಲ್ತಿಲ್ಲ. ಕಲ್ತಿಲ್ಲ ಆದರೆ ಇಷ್ಟ. ಮುಂದಿನ ಕಾರ್ಯಕ್ರಮದಲ್ಲಿ ಕಲ್ತ್ಕೊಂಡು ಬರ್ತೀಯಾ? ಕನ್ನಡಮ್ಮನ ಹರಕೆ ಕಲಿತೀಯಾ? ಮತ್ತೆ ನಿನಗೆ ಏನೆಲ್ಲ ತಿಂಡಿಗಳಿಷ್ಟ? ಅಮ್ಮ ಏನೆಲ್ಲ ತಿಂಡಿಗಳು ಮಾಡಿಕೊಡ್ತಾರೆ? ದೋಸೆ, ಶಾವಿಗೆ ಉಪ್ಪಿಟ್ಟು, ಸುಮಾರು ಇಡ್ಲಿ, ನೀರು ದೋಸೆ, ಅಷ್ಟೇ. ಸ್ವೀಟ್? ಗುಲಾಬ್ ಜಾಮೂನ್. ಜಾಮೂನ್. ಜಾಮೂನ್ ಇಷ್ಟನಾ? ಅಮ್ಮ
ರೆಡಿ ಮಾಡಿಕೊಡ್ತಾರಾ ಜಾಮೂನು? ಹ್ಞೂ. ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹಲ್ವಾನು ಇಷ್ಟನಾ ನಿನಗೆ? ಮಸಾಲೆ ದೋಸೆ ಇಷ್ಟ. ಹ್ಞೂ ಇಷ್ಟ. ಇಷ್ಟ. ತುಂಬ ಇಷ್ಟವಾದ ಯಾವುದು ನಿನಗೆ? ಮಸಾಲೆ ದೋಸೆ. ಮಸಾಲೆ ದೋಸೆ. ಮಸಾಲೆ ದೋಸೆ ಇಷ್ಟನಾ? ನೀನು ಟೂರೆಲ್ಲ ಹೋಗಿದ್ಯಾ? ಎಲ್ಲೆಲ್ಲ ಹೋಗಿದ್ದೀರಿ? ಸುಮಾರು ಕಡೆ. ಸುಮಾರು ಕಡೆ ಅಂದರೆ ಎಷ್ಟೊಂದು ಪ್ಲೇಸಸ್ ಇದೆ ಅಲ್ಲ. ಇದು ಯಾವ ಊರು? ಇದು ಯಾವ ಊರು? ಗೋಣಿಕೊಪ್ಪ. ಇದು ಗೋಣಿಕೊಪ್ಪನಾ? ಯಾವ ಊರಿದು? ಗೊತ್ತಿಲ್ಲ. ಗೊತ್ತಿಲ್ವಾ? ಮಡಿಕೇರಿ ನೋಡಿದ್ಯಾ? ಮಡಿಕೇರಿಲಿ ಏನೆಲ್ಲ ಇದೆ? ಎಲ್ಲ ಉಂಟು. ಏನುಂಟು? ನೀನು ಹೋಗಿದ್ಯಾ ಅಲ್ಲಿ? ಪ್ಲೇಸಸ್ ನೋಡಿಲ್ಲ ನೀನು? ನೋಡಿಲ್ಲ. ನೀನು ದೊಡ್ಡವಳಾದ್ಮೇಲೆ ಏನಾಗಬೇಕು ಅಂತ ಅಂದ್ಕೊಂಡಿದ್ಯಾ ಆಸೆ? ಟೀಚರ್. ಟೀಚರ್ ಯಾಕೆ? ಸುಮ್ಮನೆ. ಟೀಚರ್ ಆಗೋದು ಸುಮ್ಮನೆ, ಜಗಳ ಮಾಡೋದು ಸುಮ್ಮನೆ, ತಿಂಡಿ ತಿನ್ನೋದು ಸುಮ್ಮನೆನಾ? ಊಟ ಯಾಕೆ ಮಾಡಬೇಕು ನಾವು? ಸ್ಟ್ರಾಂಗ್ ಆಗಕ್ಕೆ. ಸ್ಟ್ರಾಂಗ್ ಆಗೋಕ್ಕೆ ಏನೆಲ್ಲ ಊಟ ಮಾಡಬೇಕು? ಹೊರಗಡೆ ಊಟ ತಿನ್ಬಾರ್ದು, ಮನೆ ಊಟ ಒಳ್ಳೆಯದು. ಮನೆ ಊಟ ಒಳ್ಳೆಯದು. ಏನೆಲ್ಲ ಇರಬೇಕು ಮನೆ ಊಟದಲ್ಲಿ? ಒಳ್ಳೆ ಊಟ. ಒಳ್ಳೆ ಊಟ. ಹೊರಗಡೆ ತಿಂದರೆ ಏನಾಗುತ್ತೆ? ಹೊಟ್ಟೆ ಹಾಳಾಗುತ್ತೆ. ಹೊಟ್ಟೆ ಹಾಳಾಗೋದ್ರಿಂದ ನಮ್ಮ ಹೆಲ್ದಿನೂ ಕಡಿಮೆ ಆಗುತ್ತೆ. ಆವಾಗ ಆವಾಗ ನಮಗೆ ಜ್ವರ, ಫೀವರ್ ಏನೋ ಬರುತ್ತೆ. ಆಮೇಲೆ ಅಷ್ಟೇ. ಅಷ್ಟೇನಾ? ಜ್ವರ ಬಂದರೂ ಶಾಲೆಗೆ ಹೋಗ್ಬೋದಾ? ಮತ್ತೆ ಅದು ಹೇಳಬೇಕಲ್ವಾ? ನಮ್ಮ ಪುಟಾಣಿಗಳು ವೆಯ್ಟ್ ಮಾಡ್ತಾ ಇದ್ರು, ಜ್ವರ ಬಂದರೆ ಶಾಲೆಗೆ ಹೋಗಲ್ಲ ಅಂತ ಕರೀನಾ ಹೇಳ್ತಾಳೆ ಅಂತ. ನೀನು ಹೇಳಲಿಲ್ಲ. ಡ್ರಾಯಿಂಗ್ ಎಲ್ಲ ಬಿಡಿಸ್ತೀಯಾ? ಏನು ಡ್ರಾಯಿಂಗು? ಸುಮಾರು. ಆ ಥರ ಬೆಟ್ಟನೆಲ್ಲ ಬಿಡಿಸ್ತೀನಿ. ಬೆಟ್ಟ ಅಂದ್ರೇನು? ಮೌಂಟೇನು. ಹೇಗಿರುತ್ತೆ ಬೆಟ್ಟ? ಚೆನ್ನಾಗಿರುತ್ತೆ, ಸುಂದರವಾಗಿರುತ್ತಾ? ಎಲ್ಲಿ ನೋಡಿದೀಯಾ ನೀನು ಬೆಟ್ಟ? ಹೊರಗಡೆ ಎಲ್ಲ ಹೋಗುವಾಗೆಲ್ಲ ನೋಡಿದೀಯಾ? ಅಜ್ಜಿ ಕತೆ ಹೇಳ್ಕೊಡ್ತಾರಾ? ಇಲ್ಲ. ನೀನು ಕೇಳಲ್ಲ, ಅವ್ರು ಹೇಳಲ್ಲ. ಟಿ ವಿ ನೋಡ್ತೀಯಾ? ಟಿ ವಿ ಇಲ್ಲ, ವರ್ಕ್ ಆಗ್ತಿಲ್ಲ. ಟಿ ವಿ ನೋಡ್ತೀಯಾ ಒಟ್ಟಿನಲ್ಲಿ? ಏನು ನೋಡ್ತೀಯಾ? ಫಿಲಿಮ್, ಸೀರಿಯಲ್ಸ್ ಎಲ್ಲ. ಸೀರಿಯಲ್ಸು? ಯಾವ ಸೀರಿಯಲ್ಸು? ಯಾವ ಫಿಲ್ಮು? ಫಿಲಿಮ್ ಎಲ್ಲ ಥರದ್ದು. ಎಲ್ಲ ಥರದ್ದು ನೋಡ್ತೀಯಾ? ಆಮೇಲೆ ಸೀರಿಯಲ್ಸು ಎಲ್ಲ. ಮತ್ತೆ ನೀನು ಹೋಮ್ವರ್ಕ್ ಬರೆಯಲ್ಲ? ಬರೀತೀನಿ. ಯಾವಾಗ ಬರೀತೀಯಾ? ಯಾವಾಗ ಸೀರಿಯಲ್ಸ್ ನೋಡ್ತೀಯಾ? ಯಾವಾಗ ಫಿಲ್ಮ್ ನೋಡ್ತೀಯಾ? ಫಿಲಿಮ್ ನೋಡೋಕ್ಕಾಗಲ್ಲ ಇವಾಗ, ಟಿ ವಿ ಹಾಳಾಗಿದೆ. ಸೀರಿಯಲ್ಸ್ ಎಲ್ಲ ಮೊಬೈಲಲ್ಲಿ ಫ್ರೀ ಇದ್ದಾಗ ನೋಡ್ತೀನಿ. ಹೌದಾ? ಮೊಬೈಲ್ ಬಳಸ್ತೀಯಾ ನೀನು? ಮೊಬೈಲ್ ಪಪ್ಪ ಮಮ್ಮ ಕೊಡಲ್ಲ ಕೈಗೆ, ಅವ್ರು ನೋಡುವಾಗ ಸ್ವಲ್ಪ ಹೊತ್ತು ನೋಡ್ತೀವಿ. ಅವ್ರು ನೋಡೋದು ಸರಿನಾ? ಸರಿನಾ ತಪ್ಪಾ? ಸರಿ. ನೀನು ನೋಡೋದು ತಪ್ಪು. ಅಪ್ಪ ಅಮ್ಮ ಟಿ ವಿ ನೋಡ್ಬೋದು, ನೀನು ನೋಡಬಾರ್ದು ಅಲ್ವಾ? ನೀನು ಹೇಳೋ ಥರ. ನೀನು ಹೇಳಪ್ಪ, ನಿನ್ನ ಹೆಸರೇನೋ? ನನ್ನ ಹೆಸರು ಕರಿಷ್ಮಾ. ನೀನು ಯಾವ ಶಾಲೆ, ಯಾವ ತರಗತಿ? ನನ್ನ ಶಾಲೆ ಹೆಸರು ಗುಷಪ್ಪರ್ ಕಾನ್ವೆಂಟ್ ಸ್ಕೂಲ್. ಮತ್ತೆ ನಾನು ಸ್ಟ್ಯಾಂಡರ್ಡು 4th ಸ್ಟ್ಯಾಂಡರ್ಡ್. ನೀನೇನಾಗಬೇಕು ಅಂತ ದೊಡ್ಡವಳಾದ್ಮೇಲೆ? ದೊಡ್ಡವಳಾದ್ಮೇಲೆ ಟೀಚರ್ ಆಗಬೇಕು. ಯಾಕೆ ಟೀಚರ್ ಆಗಬೇಕು ಅಂತ ನಿನಗೆ ಇಷ್ಟ? ದೊಡ್ಡವಳಾದ್ಮೇಲೆ ಟೀಚರ್ ಯಾಕಾಗಬೇಕಂದ್ರೆ ಅದು ನನ್ನ ಆಸೆ. ದೊಡ್ಡವಳಾದ್ಮೇಲೆ ನಾನು ಟೀಚರ್ ಆಗಬೇಕಂದ್ರೆ ಓದಬೇಕು, ಮತ್ತು ಎಲ್ಲದಲ್ಲೂ ಜಾನ್ ಆಗಿರಬೇಕು, ವಿಷಯ ತಿಳ್ಕೊಂಡಿರ್ಬೇಕು, ಮತ್ತೆ ಮಾತಾಡಬೇಕು ಸರಿಯಾಗಿ, ಮತ್ತೆ ಆಗ ಚಾನ್ಸ್ ಸಿಗುತ್ತೆ. ಓದೋದಲ್ಲಿ ಸರಿಯಾಗಿರ್ಬೇಕು, ಚಾನ್ಸ್ ಸಿಗುತ್ತೆ ಟೀಚರ್ ಆಗಕ್ಕೆ. ನಿಮ್ಮ ಟೀಚರ್ ಹೆಸರೇನು? ನನ್ನ ಟೀಚರ್ ಹೆಸರು ದಿವ್ಯಾ ಮ್ಯಾಮ್. ಒಬ್ಬರೇ ಟೀಚರ್ ಇರೋದ ನಿಮ್ಮ ಶಾಲೆಯಲ್ಲಿ? ಮತ್ತೆ ಶಾಲೆಯಲ್ಲಿ ತುಂಬ ಮಕ್ಕಳಿದ್ದಾರೆ, ಹಾಗಾಗಿ ಎ ಸೆಕ್ಷನ್, ಬಿ ಸೆಕ್ಷನ್ ಮಾಡಿದ್ದಾರೆ. ನೀನು ಯಾವ ಸೆಕ್ಷನ್ನು? ನಾನು ಬಿ ಸೆಕ್ಷನ್ನು. ಎ ಸೆಕ್ಷನ್ ಅವ್ರು ಮಾತಾಡ್ತಾರಾ ನಿನ್ನ ಜೊತೆ?
ಏನು ಮಾತಾಡ್ತಾರೆ? ಸೆಕ್ಷನ್ ಇದ್ದವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಎ ಸೆಕ್ಷನ್ಗೆ ಹೋಗಿದ್ದಾರೆ. ಬಿ ಸೆಕ್ಷನಲ್ಲಿ ಅರ್ಷಿತಾ ಅಂತ ಅವಳೊಬ್ಳೆ ಫ್ರೆಂಡು ಬಿ ಸೆಕ್ಷನಲ್ಲಿ ಇದ್ದಾಳೆ. ಹೌದಾ, ನಿನ್ನ ಫ್ರೆಂಡು? ಏನು ಮಾತಾಡ್ತೀರಿ ನೀವು? ಇಬ್ಬರು ಭೇಟಿ ಆಗ್ತೀರಲ್ಲ, ಇಬ್ಬರು ಜೊತೇಲಿ ಇರ್ತೀರಲ್ಲ, ಏನು ಮಾತಾಡ್ತೀರಿ? ಏನು ಮಾತಾಡ್ಕೋತೀರಿ? ಅವಳು ಹಂಗೆ ಮಾಡಿದ್ಲು, ಯಾಕೆ ಹಿಂಗೆ ಮಾಡಿದ್ಲು, ಅವಳು ಸಣ್ಣ ಸಣ್ಣ ವಿಷಯಕ್ಕೂ ಅಳ್ತಾಳೆ, ಮತ್ತೆ ಬೇಜಾರು ಮಾಡ್ಕೊತಾಳೆ, ನಮಗೂ ಬೇಜಾರು ಮಾಡಿಸ್ತಾಳೆ. ಮತ್ತೆ ಅವಳು ಮಾತಾಡಲ್ಲ ಒಂದೊಂದ್ಸತಿ, ನಮ್ಗೇನು ನೋಟ್ಸು ಶೇರ್ ಮಾಡಲ್ಲ ಬರೆಯೋಕ್ಕೆ. ಆಬ್ಸೆಂಟ್ ಆಗಿದೆ ನೋಟ್ಸ್ಗೆ ಶೇರ್ ಮಾಡಲ್ಲ. ಅವಾಗೆಲ್ಲ ಅವಳು ಸುಮ್ಮನೆ ಅವಳ ಪಾಡಿಗಿತ್ತ, ನಮ್ಮ ಮಾತಾಡ್ಸೋದೇ ಇಲ್ಲ ಕೆಲವು ಫ್ರೆಂಡ್ಸು. ಇದೆಲ್ಲ ಮಾತಾಡ್ಕೊಳ್ತೀರಾ? ಮತ್ತೆ ಶಾಲೆಗೆ ಹೋಗ್ತೀಯಲ್ಲ, ಏನೆಲ್ಲ ಊಟ ತಗೊಂಡು ಹೋಗ್ತೀಯ ನೀನು? ದೋಸೆ, ಚಪಾತಿ, ಪೂರಿ, ರೊಟ್ಟಿ. ಕರೀನಾ ಯಾವ ಸೆಕ್ಷನ್ನು? ಅವಳು ಬಿ ಸೆಕ್ಷನ್. ಬಿ ಸೆಕ್ಷನ್ನು. ನಿನ್ನ ಪಕ್ಕನೇ ಕುತ್ಕೊಳ್ತಾಳಾ? ಇಲ್ಲ, ಸ್ವಲ್ಪ ಅವಳು ಲಾಸ್ಟ್ ಬೆಂಚಲ್ಲಿ ಕೂತಾಳೆ, ಒಂದು ಮಿಡಲಲ್ಲಿ ಒಂದು ಬೆಂಚ್, ಆಮೇಲೆ ನಾನು ಮುಂದೆ ಅಲ್ಲಿ ಕೂರ್ತೀನಿ. ಯಾಕೆ ದೂರ ದೂರ ಕೂತ್ಕೊಳ್ತೀರಿ ನೀವು? ಅದು ಮಿಸ್ಸೇ ಹೇಳೋದು, ಒಟ್ಟಿಗೆ ಕೂತ್ರೆ ಲರ್ನ್ ಮಾಡಲ್ಲ, ಅದಕ್ಕೆ ಫಸ್ಟಿಂದನ ಸ್ಕೂಲ್ ಸ್ಟಾರ್ಟ್ ಆದಾಗ ನಾವು ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಕೂತಿದ್ವಿ. ಇವಾಗ ಬೇರೆ ಬೇರೆ ಕೂರಿಸ್ತಿದ್ದಾರೆ. ಹೌದಾ, ನಿಂಗೆ ಬೇಜಾರಾಗಲ್ಲ ಕರೀನಾ ದೂರ ಕೂತ್ಕೊಳ್ತಾಳೆ ಅಂತ? ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲರೂ ದೂರ ಕೂಡ್ತಾರೆ, ಮತ್ತೆ ಸೆಕ್ಷನಲ್ಲಿ ಇರ್ತಾರೆ. ಮತ್ತೆ ಶಾಲೆಯಿಂದ ಬರುವಾಗ ಒಟ್ಟಿಗೆ ಬರ್ತೀರಿ. ನೀವಿಬ್ರು ಏನು ಮಾತಾಡ್ಕೋತೀರಾ? ಕರೀನಾ, ಕರಿಷ್ಮಾ. ನೀನು ಕರಿಷ್ಮಾ. ಕರೀನಾ ಏನು ಹೇಳ್ತಾಳೆ ನಿನಗೆ? ಅಂದರೆ ಅವಳು ನೋಟ್ಸ್ ಕೊಡು, ಒಂದೊಂದ್ಸತಿ ಬೋರ್ಡಲ್ಲಿ ಬರ್ದಿರೋದನ್ನ ಬರ್ದಿರಲ್ಲ, ಅಂದರೆ ಸ್ಲೋ ಬರೀತಾಳೆ. ಒಂದೊಂದ್ಸತಿ ಅವಳು ಬೋರ್ಡಲ್ಲಿ ಬರ್ದಿರೋದನ್ನ ಬರೆಯೋದೇ ಇಲ್ಲ, ಅದ ಬರ್ದ್ಬಿಟ್ಟು ಮನೆಗೆ ಬಂದ ನೋಟ್ಸು ಕೇಳಲ್ಲ, ಫ್ರೆಂಡ್ ನೋಟ್ಸೇ ತೆಕ್ಕೊಂತೆ. ಫ್ರೆಂಡ್ ನೋಟ್ಸಲ್ಲಿ ಏನೋನೋ ಬರ್ದಿರ್ತಾಳೆ, ಅವ್ರು ಚಿಕ್ಕ ಚಿಕ್ಕ ಅಕ್ಷರ, ಒಬ್ರೊಬ್ರು ದೊಡ್ಡವ್ರ ಅಕ್ಷರ ಗೀಚಾಕ್ಬಿಟ್ಟಿರ್ತಾರೆ. ಹಂಗಾಗಿ ಅವಳಿಗೆ ಏನೋನೋ ಬರ್ದ್ಬಿಟ್ಟಿರ್ತಾಳೆ. ಮತ್ತೆ ಮನೆಗೆ ಬಂದು ಅಮ್ಮನ ಕೈಯಲ್ಲಿ ಬೈಸ್ಕೊಂತಾಳೆ, ನೀ ಯಾಕೆ ನೋಟ್ಸ್ ಕಂಪ್ಲೀಟ್ ಮಾಡಿಲ್ಲ, ಕರಿಷ್ಮಾ ನೋಟ್ಸ್ ಕಂಪ್ಲೀಟ್ ಮಾಡ್ಬೋದಲ್ಲ, ಆ ಥರ. ಅವಳು ಮಾಡ್ತಾಳಲ್ಲ, ನೀನು ಯಾಕೆ ಮಾಡಿಲ್ಲ, ಅವಳು ಯಾಕೆ ಮಾಡಿಲ್ಲ ಅಂತ. ನಾನು ಸ್ಕೂಲಲ್ಲೇ ನೋಟ್ಸ್ ಕಂಪ್ಲೀಟ್ ಮಾಡಿಲ್ಲ, ಆಬ್ಸೆಂಟ್ ಆಗಿದ್ರೆ ಅಂದರೆ ನಾನು ಬೇಗ ಮಾಡಿಬಿಡ್ತೀನಿ ಸ್ಕೂಲಲ್ಲಿ, ಯಾಕಂದರೆ ಮನೆಗೆ ಬಂದಾಮೇಲೆ ಹೋಮ್ವರ್ಕ್ ಮುಗಿಸಿ ಆಟ ಆಡ್ಬೋದಂತ. ಅವಳಿಗೆ ನೀನು ಹೇಳ್ಕೊಡ್ಬೇಕಲ್ವಾ? ನಾನು ಹೇಳ್ಕೊಡ್ತೀನಿ, ಆದರೆ ಅವಳು ಒಂದೊಂದ್ಸತಿ ಅಲ್ಲಿ ಹೋಗ್ತಾಳೆ, ಇಲ್ಲಿ ಹೋಗ್ತಾಳೆ, ಅದು ಮಾಡಿದೆ ಯಾರೋ ಕಡ್ರು ಅಂತ ಹೋಗ್ಬಿಟ್ಟು ಆಮೇಲೆ ಬರೋದೇ ಇಲ್ಲ. ಅವಳ ಕರೀತಾ ಕೂರ್ಬೇಕು. ಮತ್ತೆ ಅವಳು ಏನೋನೋ ಕಿತಾಪತಿ ಮಾಡ್ತಿತ್ತು. ಏನೇನು ಕಿತಾಪತಿ ಮಾಡ್ತಾಳೆ ಅಂದರೆ ಅವಳು ಅಜ್ಜಿ ಹಾಡು ಹಾಕಿರ್ತಾರ ಮೊಬೈಲಲ್ಲಿ, ಆ ಹಾಡನ್ನ ಕೇಳಿಸ್ಕೊಂಡು ಹಂಗೆ ಕೂತಿರ್ತಾಳೆ. ಮತ್ತೆ ಅವಳು ಡ್ರಾಯಿಂಗ್ ಎಲ್ಲ ಮಾಡ್ತಿರ್ತಾಳೆ. ಮತ್ತೆ ಅವಳು ನೋಟ್ಸ್ ಕಂಪ್ಲೀಟ್ ಮಾಡಲ್ಲ ಬೇಗ. ಟೈಮ್ ಇದ್ದಾಗ ಅಲ್ಲಿ ಓಡಾಡ್ತಾಳೆ, ಇಲ್ಲೆಲ್ಲ ಓಡಾಡ್ತಾಳೆ. ನೀನು ಹೇಳಲ್ವಾ, ನೀನು ಕಂಪ್ಲೀಟ್ ಮಾಡ್ಕೊಂಡ್ಬಿಡು ಕರೀನಾ ಅಂತ? ಗೊತ್ತಿರಲ್ಲ ಅವಳು ನೋಟ್ಸ್ ಕಂಪ್ಲೀಟ್ ಆಗಿದೆ ಅಂತ. ನನ್ನ ಸ್ಕೂಲಲ್ಲೂ ಅವಳು ಏನೂ ಹೇಳಲ್ಲ, ನಾನು ನೋಟ್ಸ್ ಕೊಡು ಅಂತ. ಮನೆಗೆ ಬಂದಾಮೇಲೂ ಅಮ್ಮಂಗೇನು ಹೇಳಲ್ಲ ನೋಟ್ಸ್ ಕೊಡು ಅಂತ ಕಂಪ್ಲೀಟ್ ಮಾಡೋಕ್ಕೆ. ಅವಳೇನು ಹೇಳಲ್ಲ, ನನಗೆ ಗೊತ್ತೇ ಇರಲ್ಲ ಅವಳು ಇದು ಕಂಪ್ಲೀಟ್ ಮಾಡಿರಲ್ಲ ನೋಟ್ಸ್ ಅಂತ. ನೀನು ಚೆಕ್ ಮಾಡ್ತೀಯಾ? ನಾನು ಚೆಕ್ ಮಾಡಲ್ಲ, ನನಗೆ ನೋಟ್ಸ್ ಬೇಕಂದ್ರೆ ಅವಳ ಹತ್ರ ಕೇಳ್ತೀನಿ, ಆದ್ರೆ ಅವಳು ಚೆಕ್ ಮಾಡಲ್ಲ. ಅವಳು ನನ್ನ ವಸ್ತು ಚೆಕ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ಸುಮ್ಮನೆ ಚೆಕ್ ಮಾಡ್ತಿರ್ತಾಳೆ. ಮತ್ತೆ ಡಾಲಿ ವಿಷಯಕ್ಕೆಲ್ಲ ಇನ್ನೊಂದು ಬೇಕು ಅನ್ಬೇಕು ಅಂತ
ಕಿಚ್ಚಾಡ್ತಾಳೆ. ಅವ್ರು ಸುಮ್ನೆ ಆಗ್ಲೇ ಹೇಳಿದ್ದು ಸುಮ್ನೆ ಜಗಳ ಮಾಡ್ತೀನಂತ. ಅಂದ್ರೆ ಅವ್ರು ಒಂದ್ ಬಟ್ಟೆ ವಿಷಯಕ್ಕೆ, ಡಾಲಿ ವಿಷಯಕ್ಕೆ ಬುಕ್ ಕೊಟ್ಟಿಲ್ಲ, ಕಲರ್ ಶೇರ್ ಮಾಡಿಲ್ಲ ಅಂದ್ರೆ ಅವ್ರು ಜಗಳ ಮಾಡ್ತಾರೆ. ಸುಮ್ನೆ ಏನೋ ಹೇಳ್ತಾರೆ. ಹೌದಾ? ಸುಮ್ಮನೆ ಹೇಳಬಾರ್ದು ಅಲ್ವಾ? ಇವತ್ತಿಂದ ಅವಳು ಸುಮ್ಮನೆ ಹೇಳಲ್ಲ. ಅವಳು ಚೆನ್ನಾಗಿ ನೋಟ್ಸ್ ಬರೀತಾಳೆ. ಅವಳು ಚೆನ್ನಾಗಿ ನೋಡು, ಹಾಡೆಲ್ಲ ಹೇಳದ್ಲಲ್ವಾ, ಹಾಡುಗಳು ನೀನು ಕಲ್ತಿದೀಯಾ ಹಾಡು? ಹಾಡು ನೋಡೋಣ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ಮತ್ತೊಂದು ಹಾಡು. ಶಾರದೆ ಕರಗಲ ಜೋಡಿಸಿ ಹರದಿ ಹರುಷದಿ ಬೇಡುಮೆವು. ಶಾರದೆ ಕರಗಲ ಜೋಡಿಸಿ ಬರದಿ ಹರುಷದಿ ಬೇಡುವೆವು. ತರಸಿ ಜಬವಸತಿ ಸಾರಸ ನೇತ್ರೆ ಕರಗಲ ಜೋಡಿಸಿ ಸರಸಿ ಜಬವಸತಿ ಸಾರಸ ನೇತ್ರೆ ಕರುಣದಿ ವಾಮುಲು ಕೋಮದ ನೇತ್ರೆ. ನಿನ್ಗೇನೆಲ್ಲ ಸಬ್ಜೆಕ್ಟ್ಸ್ ಇದೆ? ನಮಗೆ ಮಾಡಲ್ ಸೈನ್ಸ್, ಕಂಪ್ಯೂಟರ್, EVS, ಇಂಗ್ಲಿಷ್, ಮ್ಯಾಥ್ಸ್ ಮತ್ತು ಕನ್ನಡ, GK. ಯಾವ ಸಬ್ಜೆಕ್ಟ್ ಇಷ್ಟ ನಿನಗೆ? ನನಗೆ ಇದಿಷ್ಟು ಸಬ್ಜೆಕ್ಟಲ್ಲಿ ಯಾವ್ದಿಷ್ಟ ಅಂದರೆ ಕನ್ನಡ ಮತ್ತು ಮ್ಯಾಥ್ಸ್ ಎರಡು. ಕನ್ನಡದಲ್ಲಿ ಏನು ಕಲ್ತ್ಕೊಂಡಿದ್ಯಾ ನೀನು? ಕನ್ನಡದಲ್ಲಿ ಇದೇನು ಮಾಡಬೇಕು ಅಂದರೆ ಎಲ್ಲ ಕಲ್ತ್ಕೊಂಡಿದ್ಯಾ, ಕಲಿತಾ ಇದೆಯಾ? ನೀನು ಚಿತ್ರ ಬರೀತೀಯಾ? ಡ್ರಾಯಿಂಗು? ಏನು ಡ್ರಾಯಿಂಗ್ ಬಿಡಿಸ್ತೀಯಾ? ನಾನು ಎಲ್ಲ ಥರ, ನಾನು ಬುಕ್ ತಂದಿದ್ದೀನಿ ಅಲ್ಲಿ ಡ್ರಾಯಿಂಗ್. ಹೌದಾ? ಏನೆಲ್ಲ ಬಿಡಿಸಿದ್ಯಾ? ನಿಂಗೆ ಏನು ಇಷ್ಟ? ಅಂದರೆ ನನ್ನ ಲಕ್ಷ್ಮೀ ಮಾಮಿ ಅಂದರೆ ನನ್ನ ಫೇವ್ರೆಟ್ ದೇವರು, ಅವನ್ನ ಬಿಡಿಸಿದ್ದೀನಿ. ಮತ್ತೆ ಕನ್ನಡಮ್ಮ, ಎಲ್ಲರಿಗೂ 2 ತಾಯಿ ಇರ್ತಾರೆ, ಅದು ನಮ್ಮಮ್ಮ ಮತ್ತೆ ಕನ್ನಡಮ್ಮನ ಬಿಡಿಸಿದ್ದೀನಿ. ಒಂಚೂರು ಸ್ವಲ್ಪ ಮಿಸ್ಟೇಕ್ ಆಗಿ. ಏನು ಮಿಸ್ಟೇಕ್ ಮಾಡಿದ್ಯಾ? ಯಾಕೆ ಮಿಸ್ಟೇಕ್ ಆಯಿತು? ಅದು ಹ್ಯಾಂಡು, 2ನೇ ಹ್ಯಾಂಡು ಸರಿಯಾಗಿ ಬರೆಯೋಕ್ಕಾಗಲಿಲ್ವಾ? ಯಾಕೆ? ಅದು ತಪ್ಪಾಗ್ತಿತ್ತು. ಅಂದರೆ ನಮ್ಮ ಅಜ್ಜಿ ಹೇಳಿದ್ರು, ದೊಡ್ಡೋರ ಆಮೇಲೆ ನೀನು ಇದಕ್ಕಿಂತ ಇನ್ನೂ ಚೆನ್ನಾಗಿ ಬಿಡ್ಬೋದು ಅಂತ. ನಾನು ಪೆನ್ಸಿಲಲ್ಲಿ ಚೆನ್ನಾಗಿ ಬಿಡಿಸಿರ್ತೀನಿ, ಕಲರ್ ಅದಕ್ಕೆ ಹಚ್ಚುವಾಗ ಅದ್ರಲ್ಲಿ ಮಿಸ್ಟೇಕ್ ಆಗುತ್ತೆ ಒಂದೊಂದು. ಯಾಕೆ ಮಿಸ್ಟೇಕ್ ಮಾಡ್ಕೊಳ್ಬೇಕು? ಅಂದರೆ ನಾನು ಮುಖಕ್ಕೆ ಸ್ಕಿನ್ ಕಲರ್ ಹಾಕಬಾರ್ದು, ಆರೆಂಜ್ ಹಾಕ್ಬಿಟ್ಟೆ. ಯಾಕಂದರೆ ಸ್ಕಿನ್ನು ಆರೆಂಜು ಒಂದೇ ಕಲರು, ಗೊತ್ತಾಗಲ್ಲ ನಮಗೆ. ಗೊತ್ತಾಗ್ಲಿಲ್ವಾ? ಅದಕ್ಕೆ ಬೇಜಾರಾಗುತ್ತಾ? ಯಾರು ಮಿಸ್ಟೇಕ್ ಮಾಡಿದ್ದು? ನೀನೇ ಅಲ್ವಾ? ಮತ್ತೆ ಕರೀನಾ ನಾನು ಕಲರ್ ಮಾಡ್ತಿವಾಗ ಹಿಂಟ್ಸ್ ಕೊಡ್ತಾಳೆ. ಅವಳೇನು ಡ್ರಾ ಮಾಡ್ತಾಳೆ, ಅದೇ ವಿಚಿತ್ರ ಡ್ರಾ ಮಾಡ್ತಾಳೆ. ನೀನು ಹೇಳ್ಕೊಡ್ಬೇಕಲ್ವಾ ಅವಳಿಗೆ? ನಾ ಹೇಳ್ಕೊಡ್ತೀನಿ, ಅದೇ ಅದು ಬಿಡ್ಸೋದು ವಿಚಿತ್ರ. ಅವಳು ಇಷ್ಟನಾ ಇಷ್ಟ ಇಲ್ವಾ? ಅವಳು ನಿನಗೆ ಇಷ್ಟನಾ ಇಷ್ಟ ಇಲ್ವಾ? ಇಷ್ಟ. ತಪ್ಪು ಮಾಡಿದ್ರೂ ಓಕೆ ಅನ್ಬೇಕಲ್ವಾ? ಹೇಳ್ಕೊಡ್ಬೇಕಲ್ವಾ? ಇಲ್ಲಾಂದರೆ ಅವಳು ಅಳ್ತಾಳೆ. ಆವಾಗ ಯಾರು ಕಣ್ಣೀರು ಒರೆಸ್ಬೇಕು? ನೀನೇ ಒರೆಸ್ಬೇಕು ಅಲ್ವಾ? ಮತ್ತೆ ಅವಳು ಪಾಠ ಹೇಳಿಸ್ಕೊಳ್ತಾಳ ನಿನ್ನ ಹತ್ರ? ಏನು ಹೇಳ್ಕೊಡ್ತೀಯಾ? ನಾನು ಕನ್ನಡ, EVS ಅಮ್ಮ ಒಟ್ಟಿಗೆ ಕೂತ್ಕೊಂಡು ಹೇಳಿ ಅಂತ ಹೇಳಿದೆ, ಆವಾಗ ಹೇಳ್ಕೊಡ್ತೀನಿ. ಒಂದೊಂದು ದಿವಸ ಅವಳು ಹೋಮ್ವರ್ಕ್ ಮನೇಲಿ ಮಾಡೋದೇ ಲೇಟ್ ಮಾಡಿದಾಗ ನಾನೇ ಒಬ್ಬಳೇ ಕೂತ್ಕೊಂಡು ಹೇಳ್ಕೊತೀನಿ. ಅವ್ಳು ಫ್ರೀ ಇದ್ದಾಗ ನಾನು ಹೇಳಿಸ್ತೀನಿ. ಹೇಳಿಸುವಾಗ ಅವಳು ಜಗಳ ಮಾಡ್ತಾಳೆ. ಅಂದರೆ ನಾನೇ ಓದ್ತೀನಿ, ನೀನು ಬುಕ್ ಇಟ್ಕೊಬೇಡ, ನಾ ಬುಕ್ ಇಟ್ಕೊತೀನಿ ಆ ಥರ. ಆಗ ನಂಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಏನು ಮಾಡ್ತೀಯಾ? ನಂಗೆ ಓದಕ್ಕೆ ಇಷ್ಟ ಆಗಲ್ಲ. ನಿನಗೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಅದಕ್ಕೆ ಏನು ಮಾಡಬೇಕು? ಅವಳು ಸುಮ್ಮನೆ ಇರಬೇಕು, ತೊಂದರೆ ಕೊಡಬಾರ್ದು
ಅಲ್ವಾ? ಚಿತ್ರ ಬಿಡಿಸುವಾಗೆಲ್ಲ ನೋಡಬೇಕಷ್ಟೆ, ಅದಕ್ಕೆ ಹಿಂಸೆ ಕೊಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಮತ್ತೆ ನಾವು ಚಿತ್ರ ಬಿಡಿಸ್ತಾ ಇರುವಾಗ ಅವ್ರು ಯಾರೋ ಕದ್ರು ಅಲ್ಲಿ ಅಂತ ಹೋದಾಗ ಇವಳು ಅದಕ್ಕೇನೋ ವಿಚಿತ್ರ ಬಣ್ಣ ಹಾಕೋದು. ಓ, ನಿಂಗೆ ಹೆಂಗೆ ಗೊತ್ತಾಯ್ತು? ಅವಳು ಬಣ್ಣ ಹಾಕ್ತಿರುವಾಗ ಮೆಲ್ಲೆ ಬಂದ್ಬಿಟ್ಟು ನೋಡ್ತೀನಿ, ಆಗ ಅವಳು ಬಣ್ಣ ಹಾಕ್ತಿತ್ತಲ್ಲ, ನಂಗೆ ಸಿಟ್ಟು ಬರುತ್ತೆ ತುಂಬ. ಓ, ಏನು ಚಿತ್ರ ಅದು? ಆಗ ನಾನು ಒಂದು ಪಾರ್ವತಿ ಮಾಮಿ ಬಿಡಿಸಿದ್ದ, ಅದು ಚೆನ್ನಾಗಿ ಬಂದಿಲ್ಲ, ಅದಕ್ಕೆ ಅದನ್ನ ಟೇರ್ ಮಾಡಿ ಬಿಸಾಕ್ತೆ. ಅದನ್ನ ಇವಳೆಲ್ಲ ಬಿಡಿಸ್ತಾಳೆ. ಮತ್ತೆ ನಾನು ಅದು ಬಿಡಿಸ್ತಿರುವಾಗ ಅವಳು ಏನೋ ಕಲರ್ ವಿಚಿತ್ರ, ನಾನು ಒಂದಕ್ಕೆ ಸೇಮ್ ಇದೇ ಕಲರ್ ಅಂತ ಮೈಂಡಲ್ಲಿ ಇಟ್ಕೊಂಡಿರ್ತೀನಿ, ಅದಕ್ಕೆ ಆ ಕಲರ್ಗೆ ಇವಳು ಬೇರೆ ಕಲರ್ ಹಾಕ್ತಾರೆ. ಅವಾಗ ನೀನು ಹೇಳಬೇಕಲ್ವಾ ಹಾಕಬೇಡ ಅಂತ. ನಾ ಹೇಳ್ತೀನಿ ಯಾಕೆ ಹಾಕ್ದೆ ನೀನು, ಹಿಂಗೆ ಯಾಕೆ ಮಾಡಿದೆ ಅಂತ ಹೇಳ್ತೀನಿ. ಅಂತೂ ಅವಳು ಮತ್ತೊಂದ್ಸತಿ ಇನ್ನೊಂದ್ಸತಿ ಮಾಡ್ತಾಳೆ. ಯಾಕೆ ಮಾಡ್ತಾಳೆ ಆ ಥರ? ಸುಮ್ಮನೆ ಟೇಸ್ಟ್ ಮಾಡ್ತಾಳೆ. ಯಾಕೆ? ಹಿಂಸೆ ಕೊಡಕ್ಕೆ. ಅದೇ ಯಾಕೆ? ನಿನಗೆ ಚೇಷ್ಟೆ ಮಾಡ್ತಾಳೆ, ಹಿಂಸೆ ಕೊಡ್ತಾಳೆ, ಡಿಸ್ಟರ್ಬ್ ಮಾಡ್ತಾಳೆ, ಯಾಕೆ ಮಾಡ್ತಾಳೆ ಅಂತ ಕೇಳ್ಕೊಂಡಿದ್ಯಾ? ಅವಳನ್ನ ತಿಳ್ಕೊಂಡಿದ್ಯಾ? ತಿಳ್ಕೊಬೇಕಲ್ವಾ? ನೀನು ಬರೆಯೋದು ಅವಳಿಗೆ ಇಷ್ಟ ಇಲ್ವಾ ಅಂತ ತಿಳ್ಕೊಬೇಕು ಅಲ್ವಾ? ಮತ್ತೆ ಏನು, ಅವಳು ನಿನಗೆ ಸ್ವೀಟ್ ಎಲ್ಲ ಕೊಡ್ತಾಳಾ? ಏನಾದರೂ ಸ್ವೀಟ್ ಅಂದರೆ ಅವ್ರು ಶೇರ್ ಮಾಡ್ತಾರೆ. ಆದರೆ ನಾನು ತಿಂತಿರುವಾಗ ಶೇರ್ ಮಾಡ್ತೀನಿ, ಅವಳು ಇನ್ನೂ ಜಾಸ್ತಿ ಕೇಳ್ತಾಳೆ. ನೀನು ಕೊಡ್ತೀಯಾ ಕೊಡಲ್ವಾ? ಕೊಡ್ತೀನಿ, ಅದೇ ಇನ್ನೂ ಮತ್ತೊಮ್ಮೆ ಕೇಳ್ತಿದ್ದೆ ನಾನು ಕೊಡೋಕ್ಕೆ. ಯಾಕೆ ಅವಳಿಗೆ ಆ ಥರ ಇಷ್ಟ? ಅಂದರೆ ಅವಳಿಗೆ ಏನಾದರೂ ಜ್ಯೂಸ್ ತಂದಿದ್ದೆ, ಐಸ್ ಕ್ರೀಮ್ ತಂದಿದ್ದೆ, ಅವಳಿಗೆ ಮಧುಮಿತಾ ಅವಳು ಚಾಕ್ಲೇಟ್ ಎಲ್ಲ ಐಸ್ ಕ್ರೀಮಲ್ಲಿ ಇದ್ದಿದ್ದ ಚಾಕ್ಲೇಟ್ ಎಲ್ಲ ತಿನ್ಬಿಡ್ತಾಳೆ. ಆಗ ನಾನು ಬೇಗ ತಿನ್ನಕ್ಕಿರ್ತೀನಿ, ಅದು ಅಲ್ಲೆಲ್ಲ ಜುಮ್ ಆಗುತ್ತೆ, ಬೇಗ ತಿನ್ನಕ್ಕಾಗಲ್ಲ. ನಂದು ತಿಂತಾಳೆ, ಮತ್ತೆ ಕರೀನಾನು ನಾನು ತಿಂತಾಳೆ. ನಿನಗೆ ಕಡಿಮೆ ಸಿಗುತ್ತೆ, ಅವಾಗ ಬೇಜಾರಾಗುತ್ತೆ. ಅದಕ್ಕೆ ಏನು ಮಾಡಬೇಕು? ನೀನು ಏನು ಕಂಡುಕೊಂಡಿದ್ಯಾ? ನಿನ್ನ ಮನಸ್ಸಲ್ಲಿ ಏನು ಯೋಚನೆ ಬರುತ್ತೆ? ಇವರಿಬ್ಬರು ಈ ರೀತಿ ಮಾಡ್ತಾರೆ, ನಾನು ಏನಾದರೂ ಉಪಾಯ ಮಾಡಬೇಕು ಅಂತ ಬಂದಿದೆಯಾ ಮನಸ್ಸಲ್ಲಿ? ಏನು ಬಂದಿದೆ? ಬೇಗ ತೆಕ್ಕೊಂಬಿಟ್ಟು ಉಸ್ಕೊಂಬಿಟ್ಟು ತಿನ್ನೋದಷ್ಟು ಮುಗಿಸ್ಬಿಡೋದಷ್ಟು. ಮತ್ತೆ ಅವ್ರು ತಿಂತಿರುವಾಗ ಸ್ವಲ್ಪ ನಾನು ತಿನ್ನೋದು. ಅವಳು ತಿನ್ನುವಾಗ ನೀನು ಸ್ವಲ್ಪ ಸ್ವಲ್ಪ ತಿನ್ನೋದು, ಅವಳು ಐಸ್ ಕ್ರೀಮ್ ನೋಡ್ತಾ 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 ನಿನ್ನ ಐಸ್ ಕ್ರೀಮ್ ತಿನ್ನೋದು. ಅವಳದು ಐಸ್ ಕ್ರೀಮ್ ತೆಕ್ಕೊಂತೀನಿ. ಓ, ಅವಳದು ಐಸ್ ಕ್ರೀಮ್ನು ತಗೋತೀಯ? ಅವಾಗ ಅವಳು ಬೈಯಲ್ವಾ? ಅವಾಗ ಅವಳು ಕೊಡ್ತಾಳೆ. ನಾ ಹೇಳ್ತೀನಿ ನಾನು ಅವತ್ತೆಲ್ಲ ಕೊಟ್ಟಿದ್ದಲ್ಲ, ಆ ಶೇರ್ ನನಗೆ ಕೊಡ್ಬೇಕಂತ, ಆಗ ಕೊಡ್ತಾಳೆ. ಮಧುಮಿತಾನು ನಂಗೆ ಕೊಡ್ತಾಳೆ, ಆಗ ನನಗೆ ಜಾಸ್ತಿ ಸಿಗ್ಬಿಡು. ಅಕ್ಕ ಇದ್ದಾಳಲ್ಲ, ನಿನ್ಗೇನು ಹೇಳ್ಕೊಡ್ತಾಳೆ ಮಧುಮಿತಾ? ಸಂಗೀತ ಕ್ಲಾಸಿಗೆ ಹೋಗ್ತೀವಿ, ಆಗ ಸಂಗೀತ ಕ್ಲಾಸಲ್ಲಿ ಫ್ರೀ ಇದ್ದಾಗ ಹಾಡು ಹೇಳ್ಕೊಡ್ತಾಳೆ. ಮತ್ತು ನಮಗೆ ಓದಿಸ್ತಾಳೆ. ಅಂದರೆ ನನಗೆ ರೀಡಿಂಗ್ ಓದಕ್ಕೆ ಬಂದಿಲ್ಲ, ಯಾವುದಾದ್ರು ಟೆಕ್ಸ್ಟ್ ಬುಕ್ದು ಅದದ್ದು ರೀಡಿಂಗ್ಸ್ ಹೇಳ್ಕೊಡ್ತಾರೆ ಕೇಳಿದ್ರೆ. ನೀನು ಟಿ ವಿ ನೋಡ್ತೀಯಾ? ನಾನು ಟಿ ವಿ ನೋಡ್ತೀನಿ, ಅದೇ ಇವಾಗ ರಿಪೇರಿ ಆಗಿಬಿಟ್ಟಿದೆ. ರಿಪೇರಿ ಆದಮೇಲೆ? ರಿಪೇರಿ ಮಾಡಿಸಿಲ್ಲ, ಮಾಡಿಸ್ತಾರೆ ಇವತ್ತು. ಮತ್ತೆ ಫೋನಲ್ಲಿದೆ ಪಪ್ಪ ಮಮ್ಮ ಅಂದರೆ ಅಮ್ಮ ಮಧುಮಿತಾ ನೋಡ್ತಿರುವಾಗ ನಾನು ನೋಡ್ತೀನಿ ಒಂದೊಂದ್ಸತಿ, ಆಮೇಲೆ ಹೋಮ್ವರ್ಕ್ ಮಾಡ್ತೀನಿ. ಯಾಕೆ ಟಿ ವಿ ನೋಡಬೇಕು ನೀವು? ಅಂದರೆ ಸುಮ್ಮನೆ ಟೈಮ್ ಪಾಸ್, ಟೈಮ್ ಇದ್ದಾಗ ಟೈಮ್ ಪಾಸ್. ಯಾಕೆ ಫ್ರೀ ಆಗುತ್ತೆ? ಫ್ರೀ ಅಂದರೆ ಹೋಮ್ವರ್ಕ್ ಎಲ್ಲ ಮುಗಿಸಿ ಫ್ರೀ ಇದ್ದಾಗ ಏನೂ ಇರಲ್ಲ, ಕೆಲಸ ಏನೂ ಇರಲ್ಲ ಅಂದಾಗ ಸುಮ್ಮನೆ ನೋಡ್ತೀಯಾ? ಮತ್ತೆ ಅಮ್ಮನಿಗೆ ಕೆಲಸ ಮಾಡಿಕೊಡ್ತೀಯಾ? ಯೂರಿಲಿ ಸಿಪ್ಪೆ ಬಿಗಿಸ್ಕೊಡೋದು, ಟೊಮ್ಯಾಟೊ ಅದನ್ನೆಲ್ಲ ತೊಳೆಯೋದು, ಆ ಕೆಲಸ ಮಾಡ್ತೀಯಾ? ಮತ್ತೆ ಅಡಿಗೆ ಮಾಡಕ್ ಬಿಡಲ್ಲ. ನಂಗೆ ಅಡಿಗೆ ಮಾಡಕ್ ಗೊತ್ತು, ಬಿಡಲ್ಲ. ಅಡಿಗೆ ಅಂದ್ರೆ ಏನು? ಇನ್ನು ಬರುವ ಶನಿವಾರ ನಮ್ಮ ನಿಮ್ಮ ಭೇಟಿ. ಅಂದ ಹಾಗೆ ನಿಮ್ಮ ಮಗುನೂ ಕೂಡ ಇದೇ ರೀತಿ ಮಾತನಾಡುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಇದಕ್ಕೆ ಪೋಷಕರ
ಸಹಕಾರ ಅಂದರೆ ನಿಮ್ಮ ಸಹಕಾರ ಹೆಚ್ಚಿರುತ್ತೆ ಅಂತ ಹೇಳ್ತಾ ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಅಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು. ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮ ಇಷ್ಟು ಚೆನ್ನಾಗಿತ್ತು ಅಲ್ವಾ? ಇನ್ನು ಸಮಯ ಆಯ್ತು. ಟಾಟಾ ಬಾಯ್. ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು. ಭಾಗವಹಿಸಿದ್ದ ಪುಟಾಣಿಗಳು ವಿರಾಜಪೇಟೆ ಅಮ್ಮತ್ತಿಯ ಅವಳಿ ಮಕ್ಕಳಾದ ಸಂಗಮೇಶ್ವರ, ಕರೀನಾ, ಕರೀಶ್ಮಾ, ಎಂ ಅಶ್ವಿನ್ ಕುಮಾರ್. ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.